ನನ್ನ ಹೆಸರು ಶ್ರೀನಿವಾಸ್ ಪಟ್ಟಣ ಶೆಟ್ಟಿ. ನನ್ನ ಊರು ಬಂದು ರಾಯಚೂರು ಡಿಸ್ಟಿಕ್ ಗುರುಗುಂಟ ಗ್ರಾಮ. ನನಗೆ ಮೊದಲನೇದಾಗಿ ಧ್ಯಾನ ಹೇಳಿಕೊಟ್ಟಿದ್ದು ನನ್ನ ತಂದೆಯವರು. ಸುಮಾರು 25 ವರ್ಷದ ಹಿಂದೆಯೇ ಹೇಳಿಕೊಟ್ಟಿದ್ದು. ಅದಾದ ಮೇಲೆ ಆವಾಗ ನಾನು ಧ್ಯಾನಕ್ಕೆ ಅವರ ಜೊತೆಯಲ್ಲಿ ಒಂದು 3-4 ಕ್ಲಾಸ್ ಹೋಗಿದ್ದೇನೆ. ನಮ್ಮ ತಂದೆಯವರು ನನ್ನ ಹುಟ್ಟೂರಿನಿಂದ ಸುರಪುರ ಅನ್ನೋ ಒಂದು ಗ್ರಾಮ ಇದೆ, ತಾಲೂಕಾ ಪ್ಲೇಸು, 40 ಕಿಲೋಮೀಟ್ರ್ ದೂರ. ಅದು ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ದರು ಧ್ಯಾನಕ್ಕೆ. ಆವಾಗ ನಮಗೆ ಇಲ್ಲಿಂದ ಧ್ಯಾನ ಕಲ್ಲಿ ಹೋಗಿ ಸುಮ್ಮನೆ ಏನು ಕೂತ್ಕೊಳ್ಳೋದು, ಏನು ಕಲಿಸ್ತಾರೆ, ಏನು ಇದರಿಂದ ಲಾಭಗಳಂತ ನನಗೆ ಅರ್ಥ ಆಗಿರಲಿಲ್ಲ. ಆವಾಗ ಯಂಗ್ ಬ್ಲಡ್ಡು. ಆವಾಗ ಒಂದು 4-5 ಕ್ಲಾಸ್ ಹೋಗಿ ನಾನು ಧ್ಯಾನನ ಬಿಟ್ಟಿದ್ದೆ. ಅದಾದಮೇಲೆ ಮೊನ್ನೆ ಅಖಂಡ ಕರ್ನಾಟಕ ಇದರಿಂದ ನಮ್ಮ ಮಾಮನ ಹತ್ರ ನಮಗೆ ಪರಿಚಯ ಆಯಿತು ಈ ಧ್ಯಾನ. ನಾನು ವರ್ಕ್ ಮಾಡ್ತಾ ಇರೋದು ಫಾರ್ಮಾ ಕಂಪ್ನಿನಲ್ಲಿ, ಮೈಲಾನ್ ಲ್ಯಾಬೊರೇಟರೀಸ್ ಅಂತ. ಸೊ ಇಲ್ಲಿ ಫಾರ್ಮಾ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದರಿಂದ ನನಗೆ ಧ್ಯಾನದ ಇದರಲ್ಲಿ ನನಗಾಗಿರೋದು ತುಂಬ ಅನುಕೂಲಗಳಾಗಿದೆ. ಅದರಲ್ಲಿ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಈಸಿಯಾಗಿ ತಗೊಳ್ಳುವಂಥದ್ದು ನಮಗೆ ಕಲಿಸ್ಕೊಟ್ಟಿದೆ ಈ ಧ್ಯಾನದಿಂದ. ಆಮೇಲೆ ಮುಂದೆ ನನಗೆ ಕೋಪ ಜಾಸ್ತಿ ಇತ್ತು, ವರ್ಕ್ ಪ್ರೆಷರ್ ಇದರಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಬರ್ತಾಯಿತ್ತು. ಆ ಕೋಪನೂ ಕೂಡ ನನಗೆ ಕಡಿಮೆ ಆಗಿದೆ. ಮತ್ತು ನನಗೆ ಈ ಇದರಲ್ಲಿ ಬಂದಿರೋದರಿಂದ ನನಗೆ ಏನೇ ಸಮಸ್ಯೆ ಬಂದರೂ ಯಾವ ಥರ ಈಸಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನನಗೆ ಕಲಿತಿದೆ. ಧ್ಯಾನ ಪ್ರಾರಂಭ ಮಾಡಿದ ಮೇಲೆ ಏನು ಅನ್ನಿಸ್ತಾಯಿತ್ತು ಅಂದರೆ, ನನಗೆ ತುಂಬ ಮನಸ್ಸಲ್ಲಿ ಶಾಂತಿಯನ್ನು ತಂದುಕೊಟ್ಟಿತ್ತು. ನನಗೆ ನನ್ನ ಮನಸ್ಸಿನಲ್ಲಿ ವರ್ಕ್ ಪ್ರೆಷರ್ ಇರೋದರಿಂದ ಗೊಂದಲಗಳು ಜಾಸ್ತಿ ಇತ್ತು, ನನ್ನ ಮನಸ್ಸಿನಲ್ಲಿ ಕೋಪ ಜಾಸ್ತಿ ಇತ್ತು. ಧ್ಯಾನ ಮಾಡ್ತಾ ಮಾಡ್ತಾ ಕ್ರಮೇಣ ಬಂದಾಗೆ ನನ್ನ ಮನಸ್ಸಲ್ಲಿ ಕ್ಲಿಯರ್ ಆಗ್ತಾ ಸ್ಟಾರ್ಟ್ ಆಯಿತು. ನನ್ನ ಮನಸ್ಸು ಹಗುರವಾಯಿತು. ನನ್ನ ಮನಸ್ಸಿನಲ್ಲಿರೋದಂಥ ಗೊಂದಲಗಳು ಕಡಿಮೆ ಆಯಿತು. ಅದು ಯಾವುದೇ ಸಮಸ್ಯೆಗಳು ಬಂದರೂ ಅದಕ್ಕೆ ಗಾಬರಿಗೊಳ್ಳದೇನೆ ಅದನ್ನು ಆರಾಮವಾಗಿ, ಸಮಸ್ಯೆಗಳು ಬರುತ್ತೆ ಅದನ್ನು ಎದುರಿಸೋಣ, ಅದು ಬಂದಿರೋದನ್ನು ಇದನ್ನು ಮಾಡೋಕ್ಕಾಗಲ್ಲ, ಅದನ್ನು ಆರಾಮವಾಗಿ ತಗೋಬೇಕು ಅನ್ನೋದನ್ನು ನಾನು ಧ್ಯಾನದಿಂದ ಕಲ್ತಿದ್ದೀನಿ. ಸೊ ಧ್ಯಾನದಿಂದ ಮೊದಲು ನನಗೆ ಈ ಸಮಸ್ಯೆಗಳು ತುಂಬ ಗಾಬರಿಯಾಗಿರ್ತದೆ. ಇವಾಗ ಅದನ್ನೆಲ್ಲ ಕಡಿಮೆ ಆಗಿದೆ ಕ್ರಮೇಣವಾಗಿ. ನಮಗೆ ಅಖಂಡ ಕರ್ನಾಟಕ ಧ್ಯಾನಕ್ಕೆ ಧನ್ಯವಾದಗಳು, ಹಾಗೂ PMC ಕನ್ನಡ ಚಾನಲ್ ಅವರಿಗೂ ಕೂಡ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.